ಹೇಳಿ. ಇಲ್ಲಿ ನಾನು ಸಂಗ್ರಹ ಮಾಡಿದ್ಮೇಲೆ ನನಗೆ ಅನುಕೂಲವಾಗಿ ಬಂದಂಥದ್ದು ಸೌಲಭ್ಯಗಳು ಅಂತಂದರೆ ಪಂಚಾಯತಿಲಿ 3% ಅನುದಾನ ತಗೊಂಡಿದ್ದೀನಿ. ಮತ್ತು ನಾನು 400 ರೂಪಾಯಿ ಬರ್ತಿದ್ದ 1000 ರೂಪಾಯಿ ಬರುವಂಗೆ ದುಡ್ಡು ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ರಿಸರ್ಚ್ ಮೀಟಿಂಗ್ಗಳಿಗೆಲ್ಲ ಹೋಗಿದ್ದೀನಿ. ತಾಲೂಕು ಒಕ್ಕೂಟದಲ್ಲಿ ಡೈರೆಕ್ಟ್ರ್ ಆಗಿದ್ದೀನಿ. ಪುನಃ ಇವಾಗ ಈ ಸತಿ ಮೀಟಿಂಗ್ನಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೀನಿ. ಮತ್ತು ಮಂಡ್ಯದಲ್ಲಿ ಅಲ್ಲೂ ಡೈರೆಕ್ಟ್ರ್ ಆಗಿದ್ದೀನಿ. ನಾನು ಆಮೇಲೆ ಇದರಲ್ಲಿ ಜಕ್ಷಂದ್ರ ಹೋಗಿ ಅಲ್ಲಿ ಮೀಟಿಂಗ್ಗಳಿಗೆಲ್ಲ ಹೋಗಿದ್ದೀನಿ. ಎಲ್ಲ ಮೀಟಿಂಗ್ಗಳನ್ನೆಲ್ಲ ನೋಡ್ಕೊಂಡು ಮತ್ತು ಆಗ್ರಾಕ್ಕೆ ಹೋಗಿದ್ದೀನಿ ಮೀಟಿಂಗ್ಗೆ, ಡೆಲ್ಲಿಗೆ ಹೋಗಿದ್ದೀನಿ, ತಾಲೂಕು ಒಕ್ಕೂಟದ ಮೀಟಿಂಗ್ಗಳಿಗೆಲ್ಲ ಹೋಗಿದ್ದೀನಿ. ಎಲ್ಲೆಲ್ಲಿ ಮೀಟಿಂಗ್ ಆಗುತ್ತೆ ಅಲ್ಲೆಲ್ಲ ಹೋಗಿ ಮೀಟಿಂಗ್ಗಳು ಮಾಡ್ಕೊಂಡು ಅನುಕೂಲ ಮಾಡಿ ನನ್ನ ಬಂದಂಥ ಸೌಲಭ್ಯಗಳು ನಾನು ತಗೊಂಡು ಪುನಃ ಅಕ್ಕಪಕ್ಕದವ್ರಿಗೆ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಟ್ಟಿದ್ದೀನಿ, ದುಡ್ಡು ಬರೋಂಗೆ ಮಾಡಿಸ್ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೂ 3% ಅನುದಾನ ಪಂಚಾಯತಿಗಳದ್ದು ಮಾಡಿಸ್ಕೊಟ್ಟಿದ್ದೀನಿ. ಆವಾಗ 3 ಚಕ್ರ ಸೈಕಲ್ಗಳು ಕೊಡಿಸ್ಕೊಟ್ಟಿದ್ದೀನಿ. ಮಂಡ್ಯ ಇದರಲ್ಲೆಲ್ಲ ಹೋಗಿ ಎಲ್ಲ ನಾ ಸೌಲಭ್ಯ ತಗೋದಲ್ದೇ ಪ್ರತಿಯೊಬ್ಬರಿಗೂ ನಾನು ಸೌಲಭ್ಯಗಳು ಮಾಡಿಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿಸ್ಕೊಂಡಿದ್ದೀನಿ ಸರ್.